ವೀಕ್ಷಕರೇ ನಮಸ್ಕಾರ. 6ನೇ ವಾರದ ಕಿಚ್ಚನ ಪಂಚಾಯಿತಿಗೆ ತುಂಬ ಜನ ವೇಟ್ ಮಾಡ್ತಾ ಇದ್ದೀರಾ. ಸೊ ನಾನು ಕೂಡ ವೇಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಕಿಚ್ಚನ ಪಂಚಾಯಿತಿ ಈ ಸೀಸನ್ನಲ್ಲಿ ಆಗದೇ ಇರೋ ರೀತಿಯಲ್ಲಿ ಆಗುತ್ತೆ ಅನ್ನೋ ಸುದ್ದಿ ಕೂಡ ಇದೆ. ಯಾಕಪ್ಪ ಅಂದರೆ ಕೆಲವೊಂದಿಷ್ಟು ಸ್ಪರ್ಧಿಗಳ ಮಾರಿ ಹಬ್ಬ ಆಗೋದಂತೂ ಫಿಕ್ಸ್ ಅಂತಲೂ ಕೂಡ ಹೇಳ್ಬೋದು. ಸೊ ಯಾಕಪ್ಪ ಅಂದರೆ ಈ ವಾರ ಬಿಗ್ ಬಾಸ್ ಮನೆಯ ಕೆಲವು ರೂಲ್ಸ್ಗಳನ್ನು ಬ್ರೇಕ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ರೂಲ್ಸ್ಗಳು ಬಿಗ್ ಬಾಸ್ನ ಅತಿ ದೊಡ್ಡ ರೂಲ್ಸ್ಗಳಾಗಿತ್ತು. ಸೊ ಈ ರೂಲ್ಸ್ಗಳನ್ನ ಬ್ರೇಕ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ವಿಚಾರದ ಬಗ್ಗೆ ಕಿಚ್ಚ ತುಂಬ ಚರ್ಚೆ ಆಗುತ್ತೆ ಅನ್ನೋ ಸುದ್ದಿ ಕೂಡ ಇದೆ. ಬನ್ನಿ, ಯಾವ ವಿಷಯಕ್ಕೆ ಕಿಚ್ಚ ಸುದೀಪ್ ಅವರು ಈ ವಾರ ಚರ್ಚೆ ಮಾಡ್ತಾರೆ, ಯಾವ ಸ್ಪರ್ಧಿಗೆ ಮಾರಿ ಹಬ್ಬ ಆಗುತ್ತೆ, ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮಗೆಲ್ಲ ಗೊತ್ತೇ ಇದೆ. ಸೊ ಈ ವಾರ ರಿಷಾ ಗೌಡ ಅವರು ಗಿಲ್ಲಿಯ ಮೇಲೆ ಕೈ ಮಾಡಿದ್ದಾರೆ ಅಂತ. ಸೊ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ದಾರೆ. ಇದೊಂದು ಬಿಗ್ ಬಾಸ್ನ ಅತಿ ದೊಡ್ಡ ರೂಲ್ಸ್ ಆಗಿತ್ತು. ಏನಪ್ಪ ಅಂದರೆ ಯಾವುದೇ ಸ್ಪರ್ಧಿಯ ಮೇಲೆ ಇನ್ನೊಬ್ಬ ಸ್ಪರ್ಧಿಗಳು ಯಾವುದೇ ರೀತಿ ಕೈ ಮಾಡೋ ಹಾಗಿಲ್ಲ, ಯಾವುದೇ ಸಿಚುವೇಶನ್ನಲ್ಲೂ ಕೂಡ ಅವರ ಮೇಲೆ ಕೈ ಹಾಕುವಂತಿಲ್ಲ ಅನ್ನೋ ರೀತಿ ಕೂಡ ಒಂದು ರೂಲ್ಸ್ ಇತ್ತು. ಬಟ್ ಆದರೆ ಇಲ್ಲಿ ರಿಷಾ ಗೌಡ ಅವರು ಈ ರೂಲ್ಸ್ನ ಬ್ರೇಕ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ವಿಚಾರ ತುಂಬ ಚರ್ಚೆ ಆಗುತ್ತೆ ಅನ್ನೋ ಸುದ್ದಿ ಕೂಡ ಇದೆ. ಸೊ ಏನಕ್ಕಪ್ಪ ರಿಷಾ ಅವರು ಗಿಲ್ಲಿ ಮೇಲೆ ಕೈ ಮಾಡಿದರು, ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ದಯವಿಟ್ಟು ಇಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ಅಂತ ಹೇಳ್ತಾ ಶುರು ಮಾಡೋಣ. ಸೊ ವೀಕ್ಷಕರೇ, ನಾರ್ಮಲ್ ಆಗಿ ಎಲ್ಲ ದಿನಗಳು ರನ್ ಆಗ್ತಾ ಇರುತ್ತೆ. ಸೊ ಒಂದಿನ ಏನಾಗುತ್ತಪ್ಪ ಅಂದರೆ ಗಿಲ್ಲಿ ಅವರು ಸ್ಥಾನಕ್ಕೆ ಹೋಗ್ತಾ ಇರ್ತಾರೆ. ಸೊ ಏನು ಮಾಡ್ತಾರೆ, ಅವರು ಬಕೀಟ್ನ ಹೊರಗಿಟ್ಬಿಟ್ಟು ಹೋಗೋಕ್ಕೆ ವೆಯ್ಟ್ ಮಾಡ್ತಾ ಇರ್ತಾರೆ. ಸೊ ಆಗ ಅಲ್ಲಿ ರಿಷಾ ಅವರು ಬಂದುಬಿಟ್ಟು ಏನು ಹೇಳ್ತಾರೆ, ಸೊ ನಾನು ವಾಶ್ರೂಮ್ಗೆ ಹೋಗ್ತೀನಿ, ನಾನು ಸ್ನಾನ ಮಾಡಕ್ಕೆ ಹೋಗ್ತೀನಿ ಅಂತ ಹೇಳ್ತಾರೆ. ಸೊ ಅವಾಗ ಗಿಲ್ಲಿ ಅವ್ರು ಏನು ಹೇಳ್ತಾರೆ, ಸೊ ಬಕೆಟ್ ಇದೆ, ಸೊ ಬಕೆಟ್ ನೀರು ತುಂಬಿಟ್ಟು ಹೊರಗಡೆ ಇಟ್ಟು ನೀವು ಹೋಗು ಅಂತ ಹೇಳ್ತಾರೆ. ಬಟ್ ಆದರೆ ಇಲ್ಲಿ ರಿಷಾ ಅವರು ಬೇಕು ಅಂತಲೇ ಗಿಲ್ಲಿನ ಟಾರ್ಗೆಟ್ ಮಾಡಿಬಿಟ್ಟು ಸೊ ಗಿಲ್ಲಿ ಸ್ನಾನ ಮಾಡುವಂಥ ಬಕೆಟ್ನ ತೊಗೊಂಡೋಗಿ ಒಳಗಡೆ ಇಟ್ಕೊಂಡು ಸ್ನಾನ ಲೇಟಾಗಿ ಬರ್ತಾರೆ. ಬಟ್ ಅಲ್ಲಿ ಆ ಜಾಗದಲ್ಲಿ ಯಾರೋ ಸೂರಜ್ ಮತ್ತು ಗಿಲ್ಲಿ ಕೂತಿರ್ತಾರೆ. ಸೊ ಗಿಲ್ಲಿ ಅವ್ರು ಹೇಳ್ತಾನೆ ಇರ್ತಾರೆ, ನಾ 5 ಅನ್ನಷ್ಟೇ ನೀನು ಬೇಗ ಬಕೆಟ್ ಕೊಡು, ನಾನು ಬೇರೆ ಕಡೆ ಹೋಗಿ ಮಾಡ್ಕೊತೀನಿ, ಇಲ್ಲಾಂದರೆ ನಾನು ಬೇರೆ ರೀತಿಯ ಒಂದು ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಸೊ ಆವಾಗ ಯಾವುದೂ ಕೇರ್ ಮಾಡಿದ ರಿಷಾ ಅವರು ಆಗಲ್ಲ 50 ನಾವು ಬರೋಕ್ಕಾಗಲ್ಲ ಹಾಗೆ ಹಿಂಗೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಸೊ ಅಂಥ ಸಮಯದಲ್ಲಿ ಕೋಪಗೊಂಡಂಥ ಗಿಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಸೀದಾ ಎದ್ದೋಗ್ಬಿಟ್ಟು ಹಾಗೆ ತಾನೇ ಅಂದರೆ ಆ ದಿನ ಬಿಗ್ ಬಾಸ್ ಅವರು ಅವ್ರ ಮನೆಗೆ ಕಳಿಸಿರುವಂಥ ಡ್ರೆಸ್ಗಳಿರ್ತವೆ. ಸೊ ಆ ಡ್ರೆಸ್ಗಳು ಹೊಸ ಡ್ರೆಸ್ಗಳು ಆಲ್ರೆಡಿ ಬಂದಿರ್ತವೆ. ಆ ಡ್ರೆಸ್ಗಳನ್ನ ಗಿಲ್ಲಿ ಅವ್ರು ಏನು ಮಾಡ್ತಾರೆ, ಎಲ್ಲ ಹೊಸ ಡ್ರೆಸ್ಗಳನ್ನ ತೊಗೊಂಡು ಬಂದುಬಿಟ್ಟು ವಾಶ್ರೂಮ್ನ ಮುಂದ್ಗಡೆ ಇಟ್ಬಿಡ್ತಾರೆ. ಅಂದರೆ ಮುಂದ್ಗಡೆ ಅಂದರೆ ವಾಶ್ರೂಮ್ ಮುಂದೆ ಎಲ್ಲ ಸ್ವಲ್ಪ ದೂರ ಇಟ್ಬಿಟ್ಟು ಅಲ್ಲಿ ಇಡ್ತಾರೆ. ಬಟ್ ಅದನ್ನು ಗಿಲ್ಲಿ ಅವ್ರು ಇಟ್ಟಿದ್ದು ತಪ್ಪಾಯಿತು ಅಂತಲೂ ಕೂಡ ಹೇಳ್ಬೋದು. ಸೊ ಅವರು ಕೋಪ ಇಟ್ಕೊಂಡು ಸೊ ಬಟ್ಟೆ ಮೇಲೆ ತೋರಿಸಿದ್ರು ಅಂತಲೇ ಹೇಳ್ಬೋದು. ಸೊ ಇದಾದ ಬಳಿಕ ರಿಷಾ ಅವರು ಸ್ನಾನ ಮುಗಿಸ್ಕೊಂಡು ಹೊರಗಡೆ ಬರ್ತಾರೆ. ಸೊ ಆಗ ಅಲ್ಲಿ ಸೂರಜ್ ಮತ್ತು ಯಾರು ರಕ್ಷಿತ್ ಅವ್ರು ನಿಂತಿರ್ತಾರೆ. ಸೊ ರಕ್ಷಿತ್ ಅವ್ರು ಏನು ಹೇಳ್ತಾರೆ, ಈಗ ಒಂದು ದೊಡ್ಡ ಡ್ರಾಮನೇ ನಡೆಯುತ್ತೆ ನೋಡಿ ಇವಾಗ ಅಂತ ಒಂದು ಮಾತು ಹೇಳ್ತಾರೆ. ಸೊ ಅದು ರಿಷಾ ಅವರ ಕಿವಿಗೆ ಬೀಳಲ್ಲ. ಬಟ್ ಇಲ್ಲಿ ರಿಷಾ ಅವರು ಸಡನ್ಲಿ ಬಂದುಬಿಟ್ಟು ಅವರ ಬಟ್ಟೆನ ನೋಡ್ತಾರೆ. ಸೊ ಯಾರು ಇಟ್ಟಿದ್ದು ಈ ಬಟ್ಟೆನ ಅನ್ನೋ ಒಂದು ರೀತಿಯಲ್ಲಿ ಕೇಳ್ತಾರೆ. ಸೊ ಆಗ ನಿಮ್ಮ ಗಿಲ್ಲಿ ಇಟ್ಟಿದ್ದಾನೆ ಅಂತ ಸೂರಜ್ ಅವ್ರು ಹೇಳ್ತಾರೆ. ಸೊ ಸೀದಾ ರಿಷಾ ಅವ್ರು ಏನು ಮಾಡ್ತಾರೆ, ಕೂಕು ಅಂತ ಗಿಲ್ಲಿ ಹೆಸರನ್ನ ಕೂಕೊಂತು ಹೊರಗಡೆ ಬರ್ತಾರೆ. ಅಂಥ ಸಮಯದಲ್ಲಿ ಗಿಲ್ಲಿನೂ ಕೂಡ ಬರ್ತಾರೆ. ಗಿಲ್ಲಿಗೆ ರಿಷಾ ಅವ್ರು ಹೇಳ್ತಾರೆ, ನಿಂಗೆ ಅಷ್ಟೊಂದು ಗೊತ್ತಾಗಲ್ವಾ, ನೀನು ಅಷ್ಟೊಂದು ಬುದ್ಧಿವಂತ, ಏನು ಬರೀ ಕಾಮಿಡಿ ಮಾಡ್ತೀಯ, ಬಟ್ಟೆ ವಿಚಾರದಲ್ಲಿ ಯಾಕೆ ಅಷ್ಟು ಕಾಮಿಡಿ ಮಾಡ್ತೀಯ, ಒಗ್ದಿರೋ ಹೊಸ ಬಟ್ಟೆ ಮತ್ತೆ ಹೋಗಿ ಅಲ್ಲಿ ಗಲೀಜಲ್ಲಿ ಇಟ್ಟಿದೆಯಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಸೊ ನೀನು ಕಾಮಿಡಿ ಮಾಡಿದೆ, ನಾನು ಕೂಡ ಕಾಮಿಡಿ ಮಾಡಿದೆ ಅಂತ ಗಿಲ್ಲಿ ಹೇಳ್ತಾರೆ. ಸೊ ಅಂಥ ಸಮಯದಲ್ಲಿ ರಿಷಾ ಅವರು ಗಿಲ್ಲಿ ಮೇಲೆ ಕೈ ಮಾಡ್ತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ತಮ್ಮ ಕೈಯಿಂದ ಅವರಿಗೆ ಹೊಡಿತಾರೆ. ಸೊ ಅಂಥ ಸಮಯದಲ್ಲಿ ಗಿಲ್ಲಿ ಕೂಡ ರಿಯಾಕ್ಷನ್ ಕೊಡ್ತಾನೆ, ಕೈಯೆಲ್ಲ ಮಾತಾಡಬೇಡ, ಹೊಡಿಬೇಡ, ನೀನು ಮೈಯೆಲ್ಲ ಮುಟ್ಬೇಡ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಸೊ ಅಲ್ಲೇ ಇದ್ದಂಥ ರಕ್ಷಿತ್ ಅವರು ಕೂಡ ನೋ ಟಚ್ ಅನ್ನೋ ರೀತಿಯಲ್ಲಿ ನಿಂತ್ಕೊತಾರೆ. ಬಟ್ ಆದರೆ ಇಲ್ಲಿ ರಿಷಾ ಅವರು ಕೈ ಮಾಡಿದ್ದು ತಪ್ಪೆ. ಸೊ ಇದಾದ ಬಳಿಕ ಈ ಒಂದು ಸಿಚುವೇಶನ್ ಮುಗಿದ ತಕ್ಷಣ ಮತ್ತೆ ರಿಷಾ ಅವರು ತಮ್ಮ ಬಟ್ಟೆ ಇಟ್ಟಿರುವಂಥ ಜಾಗಕ್ಕೆ ಹೋಗ್ತಾರೆ. ಅಲ್ಲಿ ಅಂದರೆ ಅವರು ಮಲಗುವಂಥ ಜಾಗದಲ್ಲಿ. ಸೊ ಅಲ್ಲಿರುವಂಥ ಗಿಲ್ಲಿ ಬಟ್ಟೆಗಳನ್ನ ಮತ್ತೆ ಕಿತ್ತೋಗೋಕ್ಕೆ ಶುರು ಮಾಡ್ತಾರೆ. ಅಂದರೆ ಇವರು ಸಿಟ್ಟಿಗೋಸ್ಕರ ಗಿಲ್ಲಿ ಇಟ್ಟಿರುವಂಥ ಬಟ್ಟೆಗಳನ್ನ ಕಿತ್ತು ಎಸೆಯೋಕ್ಕೆ ಶುರು ಮಾಡ್ತಾರೆ. ಸೊ ಅಂಥ ಸಮಯದಲ್ಲೂ ಕೂಡ ಗಿಲ್ಲಿ ಆ ಜಾಗಕ್ಕೆ ಎಂಟ್ರಿ ಆಗ್ತಾರೆ. ಸೊ ಆ ಜಾಗಕ್ಕೆ ಎಂಟ್ರಿ ಆದ ತಕ್ಷಣವೇ ಗಿಲ್ಲಿ ಮೇಲೆ ಅವರು ಮತ್ತೆ ತಮ್ಮ ದೌರ್ಜನ್ಯ ಮಾಡ್ತಾರೆ ಅಂತಲೂ ಕೂಡ ಹೇಳ್ಬೋದು. ಏನಪ್ಪ ಅಂದರೆ ಗಿಲ್ಲಿ ಹತ್ತಿರ ಬಂದ ತಕ್ಷಣ ಕೈಯಲ್ಲಿ ದೂಡೋದು, ಹೊಡೆಯೋ ರೀತಿಯಲ್ಲಿ, ಒಂದು ರೀತಿ ಜಗಳ ಆಡೋ ರೀತಿಯಲ್ಲಿ ಮಾಡ್ತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇದೊಂದು ದೊಡ್ಡ ಅವಮಾನ ಅಂತಲೂ ಕೂಡ ಹೇಳ್ಬೋದು ಗಿಲ್ಲಿಗೆ. ಸೊ ಈ ಹೆಣ್ಮಕ್ಳೇ ಗಂಡ್ಮಕ್ಳು ಯಾರು ಕೈ ಮಾಡಲ್ಲ. ಬಟ್ ಆದರೆ ಇಲ್ಲಿ ಹೆಣ್ಮಕ್ಳು ಕೈ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಕಳೆದ ಬಾರಿ ಇದೇ ರೀತಿ ಆಗಿತ್ತು, ಅಂದರೆ ಕಳೆದ ಸೀಸನು ಇದೇ ರೀತಿ ಆಗಿತ್ತು. ಸೊ ಜಗದೀಶ್ ಮತ್ತು ರಂಜಿತ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದರು. ಯಾಕಪ್ಪ ಅಂದರೆ ಕೈ ಮಾಡಿದ ವಿಚಾರದಿಂದಾಗಿ ಹೊರಗಡೆ ಹೋದರು. ಸೊ ಈ ಸಾರಿ ಯಾವುದೇ ಥರದ ರಿಷಾ ಮೇಲೆ ಆ್ಯಕ್ಷನ್ನ ತಗೊಂಡಿಲ್ಲ, ನೋಡಬೇಕು ಏನಾಗುತ್ತೆ. ಸೊ ಇವತ್ತಿನ ವಿಚಾರ ಅಂದರೆ ಈ ಒಂದು ಸಿಚುವೇಶನ್ನ ಬಿಗ್ ಬಾಸ್ ಆಲ್ರೆಡಿ ಅರ್ಥ ಮಾಡ್ಕೊಂಡಿದೆ. ಸೊ ಹಾಗಾಗಿ ಮೊನ್ನೆ ಅದು ಬಂದಂಥ ಒಂದು ಪ್ರೋಮೋದಲ್ಲೂ ಕೂಡ ಕೆಳಗಡೆ ಟೈಟಲ್ ಕೂಡ ಕಟ್ಟಿದ್ರು. ಸೊ ಈ ಒಂದು ವಿಚಾರನ ವಾರದ ಅಂತ್ಯದ ಕಿಚ್ಚನ ಜೊತೆ ಕೂಡ ಡಿಸ್ಕಸ್ ಆಗುತ್ತೆ, ದೊಡ್ಡ ಮಟ್ಟದಲ್ಲಿ ಡಿಸ್ಕಸ್ ಆಗುತ್ತೆ ಅನ್ನೋ ಒಂದು ಟೈಟಲ್
ಟೈಟಲ್ ಸಹ ಕೊಟ್ಟಿದ್ರು. ಸೊ ಈ ಒಂದು ಟೈಟಲ್ ನೋಡಿದ ಮೇಲೆ ಒಂದಂತೂ ಅರ್ಥ ಆಗ್ತಾಯಿದೆ. ಸೊ ಈ ವಾರ ಒಬ್ಬರಂತೂ ಖಂಡಿತವಾಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ. ಸೊ ನಾಮಿನೇಷನಲ್ಲಿ ಒಬ್ಬರು ಹೋದರೆ ಇನ್ನುಳಿದಂಥ ವೈಯಕ್ತಿಕವಾಗಿ ಒಬ್ಬರು ಕೂಡ ಹೋಗ್ತಾರೆ ಅನ್ನೋ ಸುದ್ದಿ ಕೂಡ ಇದೆ. ಬಟ್ ಇಲ್ಲಿ ರಿಷಾ ಅವರ ಹೆಸರು ಕೂಡ ತುಂಬಾ ಕೇಳಿ ಬರ್ತಾ ಇದೆ. ಯಾಕಪ್ಪ ಅಂದರೆ ಇದುವರೆಗೆ ಬಿಗ್ ಬಾಸ್ ಮನೆಯಲ್ಲಿ ಈ ರೀತಿಯ ಒಂದು ಮ್ಯಾನ್ ಹ್ಯಾಂಡ್ಲಿಂಗ್ ಕೂಡ ಮಾಡಿದ್ದಾರೆ. ಸೀಸನ್ 12ನಲ್ಲಿ ಮೊದಲ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿರುವಂಥದ್ದು ರಿಷಾ ಅವರು. ಸೊ ಈ ಒಂದು ಹೊಡೆತಕ್ಕೆ ಗಿಲ್ಲಿಯವರು ಬಲಿಯಾಗಿದ್ದರು. ಬಟ್ ಗಿಲ್ಲಿಯವರು ಯಾವುದೇ ರೀತಿಯ ಕೈ ಮಾಡಿಲ್ಲ ಅಂತಲೂ ಕೂಡ ಹೇಳ್ಬೋದು. ಸೊ ನೋಡಬೇಕು ಇವತ್ತಿನ ಎಪಿಸೋಡ್ನಲ್ಲಿ ರಿಷಾ ಅವರಿಗೆ ಮಾರಿ ಹಬ್ಬ ಆಗುತ್ತೆ ಅನ್ನೋ ಸುದ್ದಿ ಕೂಡ ಇದೆ. ಸೊ ಈ ಒಂದು ಸಿಚುವೇಶನಲ್ಲಿ ನಿಮ್ಮ ಪ್ರಕಾರ ಯಾರ ತಪ್ಪಿದೆ, ಗಿಲ್ಲಿ ತಪ್ಪಿದೆಯಾ ಅಥವಾ ರಿಷಾ ಅವರ ತಪ್ಪಿದೆಯಾ? ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಸೊ ಇಲ್ಲಿ ನಾವು ಗಿಲ್ಲಿಗೆ ಸಪೋರ್ಟ್ ಮಾಡೋ ಹಾಗಿಲ್ಲ. ಯಾಕಪ್ಪ ಅಂದರೆ ಗಿಲ್ಲಿಯವರು ಮಾಡಿದ್ದ ತಪ್ಪೇ. ಬಟ್ ಆದರೆ ಅದಕ್ಕೆ ರಿಯಾಕ್ಟ್ ಮಾಡಿದಂಥ ರಿಷಾ ಗೌಡರು ಅತಿ ದೊಡ್ಡ ತಪ್ಪು ಮಾಡಿದ್ರು ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಬಿಗ್ ಬಾಸ್ನ ಅತಿ ದೊಡ್ಡ ರೂಲ್ಸ್ ಆಗಿರುವಂಥದ್ದನ್ನ ಬ್ರೇಕ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಸಾರಿ ಈ ವಾರ ಅಂದರೆ ಈ ಒಂದು ಸೀಸನಲ್ಲಿ ಅತಿ ಹೆಚ್ಚು ಬಿಗ್ ಬಾಸ್ ರೂಲ್ಸ್ಗಳು ಬ್ರೇಕ್ ಆಗಿದ್ದಾವೆ ಅಂತಲೂ ಕೂಡ ಹೇಳ್ಬೋದು. ಬಟ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಬಿಗ್ ಬಾಸ್, ಅಷ್ಟರ ಮಟ್ಟಿಗೆ ಇಂಟ್ರೆಸ್ಟ್ ಆಗಿಲ್ಲ. ಸೊ ಕಳೆದ ಬಾರಿಗೆ ಮಾತ್ರ ಬಿಗ್ ಬಾಸ್ ಸೀಸನ್ ತುಂಬ ಚೆನ್ನಾಗಿತ್ತು. ಸೊ ಈ ಸಾರಿ ಬಿಗ್ ಬಾಸ್ ಅಷ್ಟೊಂದು ಚೆನ್ನಾಗಿಲ್ಲ ಅಂತಲೂ ಕೂಡ ಹೇಳ್ಬೋದು. ಓಕೆ, ಒಂದು ಲೆವೆಲ್ಗೆ ಓಕೆ. ಬಟ್ ಆದರೆ ಈಗ ರಿಷಾ ಅವರು ಮಾಡಿರುವಂಥ ಒಂದು ಮ್ಯಾನ್ ಹ್ಯಾಂಡ್ಲಿಂಗ್ ಆಗಿರುವಂಥ ವಿಚಾರ ಕೂಡ ಈ ವಾರ ಕಿಚ್ಚನ ಪಂಚಾಯಿತಿಯಲ್ಲಿ ದೊಡ್ಡ ಮಟ್ಟಕ್ಕೆ ಡಿಸ್ಕಸ್ ಆಗುತ್ತೆ ಅನ್ನೋ ಕೂಡ ಇದೆ. ಸೊ ತುಂಬ ಜನ ಕೂಡ ವೇಟ್ ಮಾಡ್ತಾ ಇದ್ದಾರೆ ಇವತ್ತು ಕಿಚ್ಚನ ಪಂಚಾಯಿತಿಲಿ ಯಾವ ರೀತಿ ರಿಷಾ ಅವರಿಗೆ ಕ್ಲಾಸ್ ತಗೊಳ್ತಾರೆ ಕಿಚ್ಚ ಅವರು ಅಂತ. ಸೊ ನಾನು ಕೂಡ ವೇಟ್ ಮಾಡ್ತಾ ಇದ್ದೀವಿ. ನಿಮ್ಮ ಪ್ರಕಾರ ಈ ಒಂದು ವಿಷಯದ ಬಗ್ಗೆ ಯಾವ ರೀತಿ ಕಿಚ್ಚ ಅವರು ಕ್ಲಾಸ್ ತಗೊಳ್ಬೋದು? ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ಸೊ ಇದಾದ ಬಳಿಕ ರಿಷಾ ಅವರು ಮತ್ತೆ ಇದಕ್ಕೆ ರಿಯಾಕ್ಟ್ ಮಾಡ್ತಾರೆ. ಏನಪ್ಪ ಅಂದರೆ ಸೊ ಗಿಲ್ಲಿ ಎಲ್ಲ ಸಮಾಧಾನ ಆಗಿಬಿಟ್ಟು ಅಲ್ಲಿರುವಂಥ ಸ್ಪರ್ಧಿಗಳೆಲ್ಲ ನೋಡ್ಕೊಂಡು ಸುಮ್ಮನೆ ಇರ್ತಾರೆ. ಬಟ್ ಇಲ್ಲಿ ರಿಷಾ ಅವರು ಮತ್ತೆ ಆ ಸಿಟಿಗೆ ಏನು ಮಾಡ್ತಾರಪ್ಪ ಅಂದರೆ ಗಿಲ್ಲಿಯ ಬಟ್ಟೆನ ಮತ್ತೆ ತೂರಾಡೋಕ್ಕೆ ಶುರು ಮಾಡ್ತಾರೆ. ಬಟ್ ಈ ಒಂದು ವಿಚಾರ ನೋಡಿದ ಮೇಲೆ ರಿಷಾ ಅವರು ತುಂಬ ಅಳೋಕೆ ಶುರು ಮಾಡ್ತಾರೆ. ಸೊ ಅಂಥ ಸಮಯದಲ್ಲಿ ಗಿಲ್ಲಿ ಏನು ಹೇಳ್ತಾರೆ, ದೊಡ್ಡ ಡ್ರಾಮಾನೇ ಶುರು ಮಾಡಿದ್ದಾಳೆ ಅನ್ನೋ ಪದಗಳನ್ನ ಯೂಸ್ ಮಾಡ್ತಾರೆ. ಸೊ ಅಲ್ಲಿ ಕ್ಯಾಪ್ಟನ್ ಆದಂಥ ಧನುಷ್ ಅವರು ಕೂಡ ಯಾವುದೇ ಥರ ರಿಯಾಕ್ಟ್ ಮಾಡಲ್ಲ. ಬಟ್ ಅಲ್ಲಿ ಸಪೋರ್ಟಿವ್ ಆಗಿ ನಿಂತಿದ್ದು ರಕ್ಷಿತಾ ಒಬ್ಬರೇ. ಸೊ ರಕ್ಷಿತಾ ಅವರು ಯಾವುದೇ ರೀತಿ ಕೈ ಮಾಡಬೇಡಿ ಯಾರಿಗೂ ಕೂಡ ಅನ್ನೋ ರೀತಿ ವರ್ಡ್ಗಳನ್ನ ಯೂಸ್ ಮಾಡಿದ್ದಾರೆ. ಬಟ್ ಆದರೆ ಇಲ್ಲಿ ಧನುಷ್ ಆ ವಾರದ ಮೇನ್ ಕ್ಯಾಪ್ಟನ್ ಆಗಿದ್ದಂಥ ಧನುಷ್ ಅವರು ಯಾವುದೇ ರೀತಿಯ ಸಪೋರ್ಟಿಗೆ ಅಲ್ಲಿ ಬಂದಿಲ್ಲ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ವಿಚಾರಕ್ಕೂ ಕೂಡ ಡಿಸ್ಕಸ್ ನಡೆಯುತ್ತೆ ಅನ್ನೋ ಸುದ್ದಿ ಕೂಡ ಇದೆ. ತಂಪಾಡಿಗೆ ತಾವು ಅಲ್ಲಿ ನಿಂತ್ಕೊಂಡು ಅಡುಗೆ ಮಾಡ್ತಾ ಇದ್ದಾರೆ. ಕೆಲವೊಬ್ಬರು ಜಗಳ ನೋಡಿಕೊಂಡು ಆರಾಮಾಗಿದ್ದಾರೆ. ಸೊ ಒಬ್ಬ ಹುಡುಗನಿಗೆ ಕೈ ಮಾಡ್ತಾ ಇದ್ದಾರೆ ಅಂದರೆ ಸೊ ಉಳಿದಂಥ ಲೇಡೀಸ್ಗಳು ಬಂದು ತಡಿಬೇಕು. ಬಟ್ ಆದರೆ ಇಲ್ಲಿ ಎಲ್ಲ ಲೇಡೀಸ್ಗಳು ನಿಂತ್ಕೊಂಡು ಮಜಾ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿರುವಂಥ ಸ್ಪರ್ಧಿಗಳನ್ನ ಬಿಟ್ಟು ಮೇನ್ ಕ್ಯಾಪ್ಟನ್ ಆದಂಥವರು ಕೂಡ ಆ ಒಂದು ಜಗಳವನ್ನು ನಿಲ್ಲಿಸ್ಬೋದಿತ್ತು. ಬಟ್ ಅವರು ಆರಾಮಾಗಿ ನಿಂತ್ಕೊಂಡು ನೋಡಿ ಲಾಸ್ಟಲ್ಲಿ ಕೂಲಾಗಿ ಮಾತಾಡಿ ಅನ್ನೋ ವರ್ಡ್ಗಳನ್ನ ಯೂಸ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ವಿಚಾರಕ್ಕೂ ಕೂಡ ಕಿಚ್ಚ ಸುದೀಪ್ ಅವರು ಈ ವಾರ ಖಂಡಿತವಾಗಿ ಕ್ಲಾಸ್ ತಗೊಳ್ತಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಇಲ್ಲದೆ ಈಗ ನಾಮಿನೇಷನಲ್ಲಿ 10 ಜನ ಇದ್ದಾರೆ. ಸೊ ಆಲ್ರೆಡಿ 10 ಜನದಲ್ಲಿ ಕೆಲವೊಂದಿಷ್ಟು ಜನ ಸ್ಪರ್ಧಿಗಳು ಆಲ್ರೆಡಿ ಪಾರ್ ಆಗ್ತಾರೆ. ಇನ್ನು ಉಳಿದಂಥ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಅನ್ನೋ ಸುದ್ದಿ ಕೂಡ ಇದೆ. ಸೊ ಅಷ್ಟೇ ಅಲ್ಲದೆ ಈ ವಾರ ಯಾವುದೇ ರೀತಿಯ ಟಾಸ್ಕ್ಗಳನ್ನ ಕೊಟ್ಟಿಲಾಗಿತ್ತು ಬಿಗ್ ಬಾಸು. ಅಂದರೆ ಕಿಚ್ಚ ಸುದೀಪ್ ಅವರೇ ಕಳೆದ ವಾರದ ಪಂಚಾಯಿತಿಯಲ್ಲೂ ಕೂಡ ಹೇಳಿದರು ಈ ವಾರ ಯಾವುದೇ ರೀತಿಯ ಟಾಸ್ಕ್ ಇರೋದಿಲ್ಲ. ಸೊ ಎಲ್ಲ ಸ್ಪರ್ಧಿಗಳು ಕೂಡ ನಾಮಿನೇಷನಲ್ಲಿ ಇದ್ದೀರಾ ಅನ್ನೋ ಒಂದು ವರ್ಡ್ಗಳನ್ನ ಅಂದರೆ ಆ ಒಂದು ಮಾತುಗಳನ್ನ ಹೇಳಿದರು. ಸೊ ಹಾಗಾಗಿ ಈ ವಾರ ಲೆಟರ್ಗಳ ಮುಖಾಂತರ ಕೆಲವೊಂದು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಸೇವ್ ಕೂಡ ಆದರು ನಾಮಿನೇಷನ್ನಿಂದ. ಬಟ್ ಇನ್ನೊಂದು ಉಳಿದಂಥ ಸ್ಪರ್ಧಿಗಳು ನಾಮಿನೇಷನಲ್ಲಿ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. 10 ಜನ ಸ್ಪರ್ಧಿಗಳು ಈಗ ನಾಮಿನೇಷನ್ ಇದ್ದಾರೆ. ಸೊ ನಿಮ್ಮ ಪ್ರಕಾರ ಯಾವ ಸ್ಪರ್ಧಿ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ? ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಇದೇ ರೀತಿ ಅಪ್ಡೇಟ್ ಆಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇರಿ. ಮತ್ತೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಜೊತೆ.